ಬೆಂಗಳೂರಿಗೆ ಇಬ್ಬರೇ ಗೆದ್ದಿರೋರು ನಮ್ಮ ಪಕ್ಷದಿಂದ. ಒಂದು ಗಣೇಶ್ ಪ್ರಸಾದ್ ಅಂತ ಅದೇ ಪ್ರಸಾದ್ ಮಗ ಮತ್ತು ನಾನು. ಅದನ್ನು ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ. ಏನು ಯಾಕೆ ನನ್ನ ಮೇಲೆ ಅಭಿಮಾನ ಇಲ್ವೇ, ಸುಮ್ಮನೆ ಇದ್ದೀರಿ, ನಾನೇನು ತಪ್ಪು ಮಾಡಿದ್ದೇನೆ, ಅಭಿವೃದ್ಧಿ ಮಾಡಿಲ್ವೇ ಅಂತ ಅದಕ್ಕೇನು ರಿಯಾಕ್ಟ್ ಮಾಡೋದು, ಸುಮ್ಮನೆ ಇರ್ತಾರೆ. ಮಾಡೋಣ ಬರುತ್ತೆ ಟೈಮ್. ಅದರಿಂದ ಈಗ ಟೈಮ್ ಬರುತ್ತೆ, ಬರದೇ ಇದ್ರೂ ಬರೋಂಗೆ ಮಾಡ್ಕೊತೀನಿ ನಾನು. ಯಾಕೆ ಇನ್ನೂ ಬಾಯಿ ತೆಗೆದಿಲ್ಲ, ಇನ್ನು ಮುಂದೆ ಬಾಯಿ ತೆಗಿತೀನಿ. ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ. ಈ ಮುಂದಿನ ದಿನಗಳಲ್ಲಿ ನಾನು ಒಮ್ಮೆ ಮಂತ್ರಿ ಆಗಲೇಬೇಕು. ಈಗಲೇ ನಾನು ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಬೆಂಗಳೂರಿಗೆ ಇಬ್ಬರೇ ಗೆದ್ದಿರೋರು ನಮ್ಮ ಪಕ್ಷದಿಂದ. ಒಂದು ಗಣೇಶ್ ಪ್ರಸಾದ್ ಅಂತ ಅದೇ ಪ್ರಸಾದ್ ಮಗ ಮತ್ತು ನಾನು. ಅದನ್ನು ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ. ಏನು ಯಾಕೆ ನನ್ನ ಮೇಲೆ ಅಭಿಮಾನ ಇಲ್ವೇ, ಸುಮ್ಮನೆ ಇದ್ದೀರಿ, ನಾನೇನು ತಪ್ಪು ಮಾಡಿದ್ದೇನೆ, ಅಭಿವೃದ್ಧಿ ಮಾಡಿಲ್ವೇ ಅಂತ ಅದಕ್ಕೇನು ರಿಯಾಕ್ಟ್ ಮಾಡೋದು, ಸುಮ್ಮನೆ ಇರ್ತಾರೆ. ಮಾಡೋಣ ಬರುತ್ತೆ ಟೈಮ್. ಅದರಿಂದ ಈಗ ಟೈಮ್ ಬರುತ್ತೆ, ಬರದೇ ಇದ್ರೂ ಬರೋಂಗೆ ಮಾಡ್ಕೊತೀನಿ ನಾನು. ಯಾಕೆ ಇನ್ನೂ ಬಾಯಿ ತೆಗೆದಿಲ್ಲ, ಇನ್ನು ಮುಂದೆ ಬಾಯಿ ತೆಗಿತೀನಿ. ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ. ಈ ಮುಂದಿನ ದಿನಗಳಲ್ಲಿ ನಾನು ಒಮ್ಮೆ ಮಂತ್ರಿ ಆಗಲೇಬೇಕು. ಈಗಲೇ ನಾನು ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ.